मीनाक्षी रम्या रचिता मिया खलीफा सनी लियो हे ದೇವರಾಣಿ ಮಾಡಿ ಹೇಳ್ತೀನಿ ಆಚಾರ ಲೋ ಮರ ಅವನು ಸಾಲಗಾರ ಕಾಟ್ ಹೆಚ್ಚಾಗಿ ವೇಷ ಏನು ಕಾಡ್ತಾರಿ ಜನ ಸಾಲ ಕೊಟ್ಟವ್ರು ಕುಂತ್ರು ಬಿಡೋಲ್ರು ನಿಂತ್ರು ಬಿಡೋಲ್ರು ಎಲ್ಲಿ ಹೊಕ್ಕೆ ಒಳ್ಳೆ ಬರ್ತಾರ ಇದನ್ನು ಸಹಿತ ತಣ್ಣಗ ಮಾಡಕ್ ಬಿಡವಲ್ರು ಅವನವನು ಸಾಲ ಕಾಟ್ ಹೆಚ್ಚಾಗಿ ಈಗ ಗಡ್ಸಿ ಗಂಡ ಅಂದ್ರ ಮಾಡಿದ ಸಾಲ ಒಂದ ನೋಡ್ರಿ ಜೀವನದಾಗ ಒಂದಕ್ಕೂ ಹೆದರ್ಲಿಲ್ರಿ ಮಗನ ಅವನಿಗೆ ಸಾಲಗಾರಿಗೆ ಹಂಚ್ ಹೊಳಿ ಬೀಳಕ್ ಹೋಗಿದ್ದೆ ಊಟ ಮಾಡ್ಕೊತ ಕೂತಿದ್ನವ ಅನ್ನ ಒಂದು ದಬ್ಬು ದಬ್ಬು ಬಾಗಲ ಗೊತ್ತಾತು ನನಗೆ ಸಾಲಗಾರ ಬೆಳೆ ಜೀವನ ಬ್ಯಾಸರ ಹೊಳಿ ಬೀಳ್ಬೇಕಂತ ಹೋಗಿದ್ದೆ ಅಲ್ಲಿ ಯಾವನೊಬ್ಬ ಕಳ್ಳ ಸ್ವಾಮಿನೆಲ್ಲ ಕಳೆದಿತ್ತ ಓಂ ನಮ ಶಿವ ಓಂ ನಮ ಶಿವ ಅಂತ ಮುನಿಗಿದ ನಾ ಓಂ ನಮ ಹರ ಪಡ್ಕೊಂಡ ಕೇಳ್ತೇನು ನನಗ್ ಸಾಲ ಕೊಟ್ಟವನ ಇದ್ರ ಬಂದ ನಮಸ್ಕಾರಿ ಗುರುಗಳು ಅಂತ ಬೈಕೋತ ಹೋಗಿ ನಿಮ್ಮವನು ಆಶೀರ್ವಾದ ಮಾಡಿ ಕಂಡ ಹಿಡಿಯವಲ್ಲ ಅವ ನಮ್ಮದ ನಾ ಏನೋ ಹಿಂಗ್ ವೇಷ ಹಾಕೊಂಬಂದ ಅಡ್ಡಾಡಕತ್ತೀನಿ ನಮ್ ದೋಸ್ತನೊಬ್ಬನ್ ಬಿಟ್ಟು ಬಂದೀನಿ ಊರ ಸಣ್ಣವಿರತ್ತೇನೆ ಏನೆಲ್ಲ ಮಾಡಿ ಒಂದ ಕೆಲಸ ಮಾಡಿದ್ರು ಇಬ್ರು ಕೊಡೆ ಮಾಡಿ ಒಟ್ಟ ಜೀವನದಾಗ ಹೇಳ್ಬೇಕಂದ್ರ 50-50 ಹಂಚ್ಕೊಂಡ್ ತಿಂದ ಸಮೀರ ಮರ ಅವಾಗ ಸಣ್ಣವ್ರಿದ್ವಿ ನಡೀತಿತ್ತು ಈಗ ನಡೀತೈತೆ ಆ ದೊಡ್ಡವ್ರಿಗೆ ಮಾಡ್ಕೊಂಡು ಹುಡುಗಿಗೆ ಸತ್ ಪಿತ್ತಿ ಪಿತ್ತಿ ಅಂತ ಕಟ್ಟಿಬಿಟ್ಟಲ್ಲ ಎಲ್ಲಿತ್ತು ಹೊಯ್ಕೊಳ್ಳಲ್ಲ ಅಂತಿನ್ನ ಇರ್ಲಿ ಅದ್ರಾಗ ಅಕ್ಕಿದು ಬುಬ್ಬನಿದ ಅವನ ಕಡೆನ ಮನಸ್ಸೈತೆ ಅನ್ನೋದು ಗೊತ್ತೈತಿ ಬರ್ಲಿ ಇವತ್ತು ಏನ್ರಕ್ಕೆ ನನ್ನ ಕೈ ಸಿಕ್ಕು ಅಂದ್ರ ಇದ್ದಿದ್ದು ಇಲ್ಲಾರ್ದು ಭವಿಷ್ಯ ಹೇಳಿ ಈ ಮನುಷ್ಯ ಎಲ್ಲ ನನ್ನ ಕಡೆ ಜಕ್ಕೊಂಡ ಅವನವನು ನನ್ನ 3 ತಿಂಗಳ ಗೋವಾ ಕಡೆ ನಾವು ಹೋಗಿ ಬಿಡ್ತೇವೆ ಬೇಡಕ್ಕೆ ದೇಹವೆಂಬರೇ ಓ ಮನುಜ ಮೂಳೆ ಮಾಂಸಗಳ ತನಕ ನಿಜ ದೇಹವೆಂಬರೇ ಓ ಮನುಜ ಮೂಳೆ ಮಾಂಸಗಳ ತನಕ ನಿಜ ಸ್ವರಕಾಯ ಬುಡು ಅಂತೈತಿ ಬುಡು ಮೇಲೆ ಆಗತೈತಿ ಕತ್ತಿಗೆ ಕೋಡಿಲ್ಲ ಕೋಳಿ ಸತ್ತ ಮೇಲೆ ಸುಡ್ಗಾಡ್ ಹೋಯ್ತಾರಲ್ಲ ಅಲ್ರಿ ಸಮರ ಸತ್ತ ಮ್ಯಾಗ ಸುಡ್ಗಾಡ್ ಕೊಯ್ಲಾರ್ದ ಇನ್ನು ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ತಾರೆ ಉಡುನ್ ಕಡ್ಡಿ ಹಚ್ಚಿ ಬೆಳಿಗ್ಗೆ ಯಾರು ಬ್ಯಾಡ ಅಂತಾರೆ ಅಲ್ಲವ ಒಬ್ಬರು ಸತ್ತ ಮ್ಯಾಗ ಒಬ್ಬರನ್ನ ಉದ್ದು ಹೋಯ್ತಾರ ಒಬ್ಬರನ್ನ ಮಾಡಿ ವಾದ ಕುಂದಿರ್ಸ್ತಾರ ನಮ್ಮಂತ ರಂಡ ಮುಂಡ್ರಲ್ಲ ಅಡ್ಡ ಹೋಯ್ತಾರ ಅಡ್ಡ ನಮ್ಮ ಮಂತ್ರದ ಜಟಾನು ಊಟ ಹೋಲ್ ಬಿಡ್ರಿ ಸಾಮ್ಯಾರೇನ್ರಿ ಅಲ್ಲ ಕೂದ್ರ ಮೇಡಮ್ ಎಲ್ಲಿ ಹೊಯ್ಕೋದ ಸ್ವಾಮಿ ಕಣ್ಣ ಕಾಣವಲ್ಲ ಐತಿಗಿನ ಅಲ್ಲೇ ಮಗಳು ಹೋಯ್ಕೋ ಏನ್ ಬಿಡ್ರಿ ಯಾಕ ಸಿಟ್ಟು ಮಾಡ್ಕೋತೀರಿ ಭವಿಷ್ಯದ ಏನ್ರ ಹೇಳ್ತೀರೇನ್ರಿ ಭವಿಷ್ಯ ಹೇಳಕತ್ತ ಕರ್ಸ್ಯಾರ ನಮ್ಮನ್ನ ಭವಿಷ್ಯ ಹೇಳೋದ್ರೊಳಗೆ ಎತ್ತಿದ ಕಾಲು ಅಲ್ಲ ಎತ್ತಿದ ಕೈನು ಮ್ಯಾಲಿಂದ ಕೆಳಗಿಂದ ನಡಬಾರಿಕೆ ಬಡ್ಡ್ಯಾಗಿನ ಅಲ್ರಿ ಮ್ಯಾಗಿಂದ ಕೇಳ್ತಿ ಇದೇನ್ರಿ ಬಡ್ಡ್ಯಾಗಿಂದ ಬೇರೆ ನೋಡಿ ಹೇಳ್ತೇನೆ ಬೇರೆ ನೋಡಿ ಹೇಳ್ತೀರಾ ಸಾಮ್ಯಾರ ಹಂಗಾರ ನಮ್ದು ಒಂದ್ ಸ್ವಲ್ಪ ನೋಡಿ ಹೇಳ್ರಿಲ್ಲ ಸುಧವ ನಿನ್ನ ಕಣ್ಣಿಗೆ ನಾನು ಶಂಗಲ ಘರ್ ಕಣ್ಣಿ ಮಾರೋದ್ಲೆ ಕಣ ಪುಕ್ಷೆಟ್ಟಿ ತಿಂದು ಹೋಗ್ಬೇಕಂತ ಮಾಡತ್ತೆ ಅಜ್ಜಾರಿಗೆ ಖರ್ಚು ಇರಂಗಿಲ್ಲ ದಕ್ಷಿಣ ಕೊಡಬೇಕವ ದಕ್ಷಿಣ ಆತ ಎಲ್ಲವ್ರು ನಾವು ದಕ್ಷಿಣ ಬೇರೆ ಕೊಡ್ಬೇಕಾ ಎಷ್ಟ್ ಕೊಡ್ಬೇಕು ನೋಡು ಹಾವೇರಿ ಇದ್ವಿ ಬ್ಯಾಡ ಒಂದು ಕೈಸಲ್ ಕನ್ವಿ ಚಿದ ತಿಳಿ 10,000 ಕೊಟ್ಟರು ಅಲ್ಲೇ ನಂಗೆ 10,000 ಚಿಲ್ಲರ ಪುಣ್ಯ ಹತ್ತ ಕೊಟ್ಟು ಬಿಡು ಹೌದಾ ನಾಯನ ನಿಮ್ಗ 10,000 20,000 50,000 ಕೊಡಕ್ಕಿದ್ದೆ ಆದ್ರೆ ಏನ್ ಮಾಡೋದು ನನ್ನ ಫೋನ್ ಪೇನೆ ಬಂದಾಗೈತಿ ಚೆಕ್ ಗೂಗಲ್ ಪೇ
ಪೇ ಮಾಡು ಅವೆಲ್ಲ ಇಲ್ಲ ಒಂದೇ ಇಟ್ಕೊಂಡೇವು. ಏನ ಸ್ಕ್ಯಾನರ್ ಏನು ಬಿಡಿ ಏನು ಏನಿಲ್ಲ ಅಷ್ಟೆಲ್ಲ ಇಲ್ಲ, ನನ್ನ ಕಡೆ ಇರೋದು ಬರೀ 10 ರೂಪಾಯಿ. ಅದನ್ನ ತಗೊಂಡು ಹೇಳ್ಬಿಡ್ರಿ. 10 ರೂಪಾಯಿ ಅಲ್ಲ ಇಲ್ಲಿ ಸದ್ದಾಮಿ ಅಗ್ರೆಸ್ ಕೊಡಕತ್ತಾನಲ್ಲ, ಇಲ್ಲ ಎರಡು ವಿಮಲ ಒಂದು ಹಾಫ್ ಪ್ಲೇಟ್ ಅಗ್ರೆಸ್ ಕೊಡ್ತಾನ ಪಾಟನ ಬಡಿತಾನ. ಏನು ಬರ್ತೈತಿ ಇದಕ್ಕ ಯಾಕೆ? ವಿಮಲ ಇಲ್ಲ ಬಿಡು, ಒಂದು 2 ಇಮಲ್ ಬರ್ತಾವೆ. ನಮಗೆ ಸಿಗುವ ಇದ್ದಾಗ ಬಿಟ್ರೆ ಇದು ಸಿಗೋದಿಲ್ಲ ನಮಗ. ಬಾ ಈ ಭವಿಷ್ಯ ಹೇಳ್ಬೇಕಲ್ಲ, ಹಾ ಅವ್ರ ಭವಿಷ್ಯ ಹೇಳ್ಬೇಕು. ಕೈತಾ ನೀರು ಹುಡುಕೈತಾ ನೀರು ಉಂಡ್ಲಾರ ಮುಂಚೆಲೆ ಹೆಣ್ಮಕ್ಳ ಕೈ ನೀರು ಚೆಲ್ಲೋದಿಲ್ಲ ಹಂಗ್ಯಾಕ್ರಿ ಸಾಮ್ಯಾರ ತಿಕ್ಕಾಕತ್ತೀರಿ? ಹಾಕೊಂಡಿರ್ತಾವ ಅವು ಏನು ಗೆರಿ ತಿಕ್ಕಿಗಳನ್ನ ಏನು ತಾವು ಶಬ್ದಗಳನ್ನ ನೋಡಿ ಹೇಳ್ತೇವೆ. ಹಾಗೆಲ್ಲ ಪದ್ಧತಿ ಇರ್ತಾವ. ಇಲ್ಲೇ ಹಿಚ್ಚಗಬೇಕ, ಹಾ ಇಲ್ಲೇ ತಿಕ್ಕಬೇಕು. ಆಗ ಎದ್ದು ನೋಡಿ ಹಿಂಗೆ ಎದ್ದುಗಳನ್ನ ನೋಡಿ ಹೇಳ್ಬಿಡ್ತೀವಿ. ಬುಡು ಬುಡು ಅಂತ ಬುಡು ಮೇಲೆ ಆಗ್ತವ ಬಾಳ ಕೆಟ್ಟ ಬರ್ತಾನ. ಯಾಕ್ರಿ ಏನಾತ್ರಿ? ತಡ್ಡಾಗಿ ನಿಮ್ಗ ಒಟ್ಟೊಂದು 2 ಹುಡುಗರು ಗಂಟು ಬಿದ್ದಾರ. ಎಷ್ಟು ಕರೆಕ್ಟ್ ಹೇಳಿದ್ರಿ ಸಾಮ್ಯಾರ. ಯಾರು ನಂಬಂಗಿಲ್ಲ ನನ್ನ. ಮತ್ತೇನಕ್ಕ ಹೇಳ್ರಿ. ಒಬ್ಬನ ಹೆಸರು ಸಿದ್ಧ ಅಂತ ಹೇಳಿ, ಒಬ್ಬನ ಹೆಸರು ಶಿವ ಅಂತೇಳಿ ಕರೆಯಕ್ಕಿಲ್ಲ. ಕರೆಕ್ಟ್ ಹೆಸ್ರುನು ಬೇರೆ ಹೇಳಿದ್ರಲ್ರಿ. ಕರೆ ಕರೆ ಸಾಮ್ಯಾರ ಬಿಡ್ರಿ. ಮತ್ ಸೊನ್ಯಾರ ನಾವು ಅದ್ರಾಗ ಮಕ್ಕಳು ಇಬ್ರು ಒಂದೊಂದು ದಿಕ್ಕಿ ಕೂತಾರ. ಅವ್ರು ಒಬ್ಬವ ಈ ಮೂಲೆ ಕೂತಾನ, ಒಬ್ಬ ಈ ಮೂಲೆ ಕೂತಾನ. ಹಾ ಈ ಮೂಲೆ ಕೂತಾನ ಏನ್ ಮಗ ಸಿದ್ಧ ಅಂತೇಳಿ. ಹಾ ಇಷ್ಟ ಕಡೆ ಗೊತ್ತಾವ ನನ್ನ ಮಗ ಯಾಕ್ರಿ? ನನ್ನ ಮಗ ನನ್ನ ಮಗ ಹಾ ಕಣ್ಣ ಕಂಡ ಸಾಲ ಮಾಡಿ ಕುಡಿದು ಗಟ್ರ ದಂಡೆ ಆಗ್ಬಿಡ್ತಾನ. ಅವ್ನು ಬಿಡ, ಅವನೇನ್ ಮದುವೆ ಆಗ್ಬೇಡ. ನೀ ಅವ್ನ ಮದುವೆ ಆಗ್ಬೇಕಂತ ಇಷ್ಟಪಟ್ಟ ಆಗಿ ಪ್ರಥಮ ರಾತ್ರಿ ಕೋಳಿ ಕಾಲ ಏನ್ ಹೇಳ್ತೀರಿ ಸಾಮ್ಯಾರ? ಕೋಳಿ ಕಾಲಾಗ ಯಾರ ಆಯ್ತಾರೇನ್ರಿ? ನಾವ ಮನಿ ಬಿಟ್ಟು ಬಂದೇವಿ. ಎಲ್ಲಿ ಸಿಕ್ಕ ಸಾಯ್ತೋ ನಮಗ ಗೊತ್ತಿಲ್ಲ. ಬಿಡು ಆ ಮಗನ್ ಬಿಡು. ಹಾ ಈ ಮೂಲೆ ಗೊತ್ತಾದ ಶಿವಾನಂದ ನರ್ತನ ಮೊದಲು ಅವ್ರಿಗೆ ಗೊತ್ತಾಯ್ತು. ಇವನ್ನೇನ್ರ ಮದುವೆ ಆದ ಅಂದ್ರ ಹಾ ನಿನ್ನೆ ರೊಟ್ಟಿ ಜಾರಿ ತುಪ್ಪದಾಗ ಬೀಳ್ತಾರೆ. ಬರ್ಲೆ ಬರ್ಲೆ ಇತ್ತಾಗ ಏನು ಕೆಸರಿನಾಗ ಬೀಳ್ತಾವ, ಏನು ಗಟ್ಟರಿನಾಗ ಬೀಳ್ತಾವ. ನಮ್ಮನ್ನು ತುಪ್ಪದಾಗ ನಡಿ ಬೆಳಿಗ್ಗಾಗ ದುಂಸನ ದರ್ಗ ಜಾತ್ರೆ ನಡೆದತಿ. ಬಾಯಾಗ ಬುರ್ರಗ ಬರುವಂಗ ಅಡ್ಡಾಡ್ದ ಬಿಟ್ಕೊಟ್ಟು ಇಲ್ಲಿ ನಿಂತಲ್ಲ ಬೆಂಕಿ. ಶ್ರಾವಣ ತಿಂಗಳಾಗ ಸ್ವಾಮಿಗಳಿಗೆ ಅವಾಯ ಮಾತಲ್ಲಿ ಹಾಗೆ ನನ್ನ ಮಗನ ಮೂರನೇ ಇನ್ನು 2 ಕಣ್ಣನ್ನು ನೋಡೋಣ ಹೋಗಲ್ದಿನ 3ನೇ ಕಣ್ಣು ತೋರಿ ಸಾಯ್ ಲಾಟಿ ಪಿಟಿ ಒದ್ದಾಡೆ ಸಾಯ್ತೀನಿ. ನೀನು 3ನೇ ಕಣ್ಣು ಅಲ್ಲೇ ಇಟ್ಕೋದನ. ಇವ್ರು ದೊಡ್ಡ ಸಾಮ್ಯಾರ. ಹಾ ದೊಡ್ಡ ಸಾಮ್ಯ ಎಲ್ಲ ನಿಮ್ಮ ಎಗ್ರೆ ಸಾಕ್ಯಾರಿಲ್ಲ ನೀನು ಬೇಸ್ ಸಾಮ್ಯಾರ ಅಂದಲ್ಲ ಇವ್ರು. ಏನ್ ಮಾಡ್ತಾರ ಇವ್ರು? ಇವ್ರ ಭವಿಷ್ಯ ಹೇಳ್ತಾರಂತ. ಇವ್ರು ಬಹುಶಃ ಹೇಳ್ತಾರ. ಹಾ ಹೌದ್ರಾ? ಸ್ಪೆಷಲ್ ಹೇಳ್ತೀವಿ. ಅದ್ರ ಭವಿಷ್ಯ ಎತ್ತಿದ ಕಾಲ ಅಲ್ಲ, ಎತ್ತಿದ ಕೈ ಕಾಲ್ ಯಾವ್ದು ಕೈ ಯಾವ್ದು ಅದು ಗೊತ್ತಿಲ್ಲ, ಬಹುಶಃ ಹೇಳ್ತಾನ. ಮ್ಯಾಲಿದ ಕೆಳಗಿಂದ ನಡವರ್ಕಿಂದ ಸ್ಪೆಷಲ್ ಬಡ್ಡೆಗಿಂತ ಸೈತಿ ಗಳಂಗ 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 ಗಳ ಟನ್ನ 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 ಎಲ್ಲ ತಿಳಿತಿದ ಗಳಂಗ ಗಳಂಗ ಬಡ್ಡ ಅಂತ ನೋಡಿ ಏನ್ ಹೇಳ್ತೀನಿ. ಗೆರಿ ನೋಡಾಕ ಹಂಗಾಲಾಗಿನ ಗೆರಿ ಅಂದ್ರೆ ನನ್ನ ನಿಂದಿರ್ಸಿ ನೋಡ್ತೀರ ಕುಂದಿರ್ಸಿ ನೋಡ್ತೀರ? ಇಲ್ಲ ನಿಮ್ಮ ತಗ್ಗಿಸಿ ನೋಡ್ತೇನೆ. ನೋಡೋಣ ಹೆಂಗಾರ
ತೋರ್ಸ್ಕೊಂಡು ಹೋಗಲೆ ಹಂಗಾರ ನೋಡಲಕ್ ಮೊದಲು ಚಂದಂಗ ಆಶೀರ್ವಾದ ಮಾಡು. ದೀರ್ಘ ದುರ್ಮರಣ ಪ್ರಾಪ್ತಿಸ್ ಹೋಗ ಮುಂದೆಲ್ಲ ಬೆಳಿಗ್ಗೆ ಕ್ರಾಸ್ ಆಕ್ಸಿಡೆಂಟ್ ಆಗಿ ಸಾಮ್ಗಳ್ರಿ ಅಲ್ರಿ ಎಲ್ಲಾ ಸಾಮ್ಗಳು 100 ವರ್ಷ ಬದುಕಿ ಬಾಳು ಅಂತ ಆಶೀರ್ವಾದ ಮಾಡಿದ್ರ ನೀವೇನ್ ಅಲ್ಲಿ ಸಾಯಿ ಇಲ್ಲಿ ಸಾಯಿ. ನಾವು ಹಂಗ ಯಾವ್ದು ಆಗ್ತೈತೆ ಅಂತೇಳಿ ಅದು ಆಗಂಗಿಲ್ಲ, ಹಾ. ಯಾವ್ದು ಆಗಂಗಿಲ್ಲ ಅಂತೇಳಿ ಅದು ಆಗ್ತೈತಿ. ಕೆಲವ ಹಂಗ ಹಾಕೋಬೇಕು, ಏನ್ ಮಾಡಕ್ ಬರಂಗಿಲ್ಲ ಇರೋಲ್ಲ ಭವಿಷ್ಯ ಯಾವ್ದು ನಂದು. ಲೇಂದ ಹಾ ಹೋಗಲೇ ತ್ಯಾತಿ ಯಾಕ ಸುರ್ದು ಏನೇನು ಹೇಳಂಗಿಲ್ಲ ನಾವು. ಯಾಕ ಗಂಡಸರ್ದೇನ ಲೇ ತ್ಯಾಪಿ ಯಾಕ್ಲೆ ಪುಗ್ಸೆಟ್ಟಿ ಹೇಳೋದು ಮಾಡಿ ಏನಂದ ಅಂದ್ರೆ ಏನ್ ನಮ್ಮ ಏನ್ ಆಗಿ ಬರಂಗಿಲ್ಲ ಏನ ಕೈಯ ಅದಕ್ಕೆ ಗರಿ ಮುಟ್ಟಿದ ಗುಳ್ಳಿ ಹೇಳ್ತಾವ ಗುಳ್ಳಿ. ಅಂದ್ರ ಯಜ್ಜ ನಿನಗೇನು ಗಂಡಸರು ಗಂಡು ಬಿರ್ಸತ್ತಾನ ಕೈಯ ದೊಡ್ಡ ಮುಟ್ಟಿದಂಗ ಅದೇನು ಗೊತ್ತಿಲ್ಲ ನನಗೆ ಭವಿಷ್ಯ. ಹೋಗಲೇ ತ್ಯಾಪಿ ಪುಗ್ಸೆಟ್ಟಿ ಹೇಳೋದು ಮಾಡಿ ಏನ ಕೊಡ ದಕ್ಷಿಣ ದಕ್ಷಿಣ ಹೌದು. ಅವಿ ನೀ ಎಷ್ಟು ಕೊಟ್ಟಿ ದಕ್ಷಿಣ? ಹ್ಮ್ ನಾ ಬಾಳ್ ಕೊಟ್ಟೇನಿ, 10 ರೂಪಾಯಿ ಕೊಟ್ಟೇನಿ. 10 ರೂಪಾಯಿ ಕೊಟ್ಟು ಸ್ವಾಮಿಗಳು ಮನಿ ಉದ್ಧಾರ ಮಾಡ್ಯಾಳ. ಪಾಪ ನೀ ಕೊಟ್ಟ 10 ರೂಪಾಯಿದಾಗ 2 ಅಂತೋಷನ ಮನಿ ಕಟ್ಟಿ ಬಡ್ಡಾಗ ನಾನು ಕಾರ್ ಗಾಡಿನ ತರಂತಾರೆ. ಏನ್ ನಾನೇನ ಅದೇನ ನಾವು ತಿಳುವಳಿಕೆ ಕಡಿಮೆ ಐತಲ್ರಿ, ಅದು ಗಡ್ಡ ಟಿಫನ್ ಐತಿ ಅಕ್ಕಿ ಬಗ್ಗೆ ಚಿಂತೆ ಬಿಡ್ರಿ. 10 ರೂಪಾಯಿ ಕೊಟ್ಟಾಳಲ್ಲ ನಾ ಕೊಡ್ತೇನ್ರಿ ದಕ್ಷಿಣ. ಇದ್ರಾಗ ಹೊಡ್ತುಂಬ ಊಟ ಮಾಡ್ರಿ, 2 ಜೋಡಿ ಅರಿವಿ ತಗೋರಿ. ಏನ್ ಕಿಮ್ಮತ್ತಿಲ್ಲ ಸ್ವಾಮಿಗಳಿಗೆ ಅದು ತಗೊಡ್ತಾರ. ಸ್ವಾಮಿಗಳು ನನ್ ಬೀಳಿಗೆ ಬಸ್ ಸ್ಟ್ಯಾಂಡ್ ಪಾಯ್ತಾನಿಗೆ ನೀರ್ ಹಾಕಾರ ಮಾಡಿ ಇಲ್ಲ ತೊಳಿತ ನಿನ್ ಬಗ್ಗೆ ಇದನ್ನ ಹೇಳಕ್ತಾನ. ಸ್ವಾಮಿಗಳು ಅಂದ್ರೆ ಏನ್ ಕಿಮ್ಮತ್ತಿಲ್ಲ, ಮನಿ ಮನಿ ಅಡ್ಡಾಡಿ ಎಮ್ಮಿ ಬೀಳ್ಸಾರ ಮಾಡಿ ನಿಮ್ ಬಗ್ಗೆ ಕಿಮ್ಮತ್ ಹೆಚ್ಚು ಮಾಡಕತ್ತಂದ್ರ ನೀವು ಟೆನ್ಷನ್ ಬಿಡ್ರಿ. ಯಾಕ್ರಿ ಹೇಳ್ರಿ ಐನ ಸ್ವಾಮಿಗಳು ಅಂದ್ರೆ ಏನು ಕಿಮ್ಮತ್ತಿಲ್ಲ. ಜಾತ್ರೆ 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 ಅಲ್ಲಿ ಪಾತ್ ಮಾರಾರ ಮಾಡಿ ಸ್ವಾಮಿಗಳು ಅಂದ್ರೆ ಕಿಮ್ಮತ್ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಇವ್ರು ಕಿಮ್ಮತ್ ಸಹಿತ ಕಳೆಯಕತ್ತಿ ಹಂಗ ಹೇಳ್ತಾರ. ಅಲ್ಲಿ ಅಡಬಾರಿ ಕುಂದಿರ್ತೀನಿ ಯಾವ ಹೊಸ ಹೋದವಲ್ಲ ಲುನಾರ್ಸ್ ಹಾಕಿ ಅದನ್ನ ಕೊಡು ಏನಂತ ತಗೋ 30 ಹೆಟ್ಟನಲ್ಲ ಇಲ್ಲ ಇಬ್ರು ಮಾಡ್ಕೊಂಡಿದ್ದ ಹಾಸಿಗೆ ತೆಗೆದು ಹೋಗವನ ಇದ್ರು ಇರ್ಬೇಕಪ್ಪ. ನೀರಾಗ ಹಾಕೊಂಡ ಬರ್ಬೇಕಾದ್ರು ಕಿಮ್ಮತ್ತಿಲ್ಲ ಬ್ಯಾಡ ಬಿಡ್ರಿ ತಿಳುವಳಿಕಿಲ್ಲಗೆ ನಾ ಕೊಡ್ತೀನಿ ಅಂತ ಹೇಳಿನಲ್ಲ. ಅದ್ರಾಗ ಊಟ ಮಾಡಿ 2 ಜೋಡಿ ಅರಿವಿ ತಗೋರಿ. ಉಳಿದದ್ದು ವಾಟ್ಸಪ್ನಾಗ ಫೋನ್ ಪೇ ಮಾಡಿ. ₹1 ಆಕೆ ಎಷ್ಟು ಕೊಟ್ಟಾಳ? 10 ರೂಪಾಯಿ ಅನ್ನಿಗರ ಹಚ್ಕೋ ದುಬ್ಬಕ್ಕರ ಹಚ್ಕೋ. ಆಕೆ ಎಷ್ಟು ಕೊಟ್ಟಾಳ? 10 ನಾನು ಎಷ್ಟು ಕೊಟ್ಟೆ? 1 2 ಸರಿ ಎಷ್ಟಾಯ್ತಾನ? 11 ಅಷ್ಟೇ. ಸ್ವಾಮಿಗಳು ಸುದ್ದು ಕೊಡಂಗಿಲ್ಲ. ಅಂದ್ರ ನೀನು ಮಂದಿಗೆ ಹಾಸಿಯಾಗ ಎದ್ದು ಹೋಗೋ ಮಗ ಅವ್ರ ಕಾಕನ ಮಗ ಬಾ ಏನೋ ಮಾಡಕ್ ಬಿಡು ಬಿಡು ಒಂದ್ ಸೈತೆ ಬಿಡು ಮೇಲೆ ಆಗತ್ತೈತೆ. ಹೌದು. ಈ ಜಾಗದಾಗ ಬಲ ಇಲ್ಲ. ನಿನ್ನ ತಳ ಬರೀ ಆಟ ಚಂದ ಪರಿಸ್ಥಿತಿ ಹೊಡ್ಸ್ಯಾರ, ಬಲನೂ ಇಲ್ಲ ಅಲ್ಲಿ. ಓ ಬಲ ಎಲ್ಲ ಮುಂದೆ ಹೋಗು ಮುಂದೆ. ಕೆಲಸ ಮಾಡ್ಲೆ ನೀ ಬೀದಿ ಬಸ್ ಸ್ಟ್ಯಾಂಡ್ ಬಗ್ಗೆ ನಿಂತರು ಬಲ ಇಲ್ಲ. ಎಲ್ಲರೂ ಐತೆ ಅನ್ಬೇಕಪ್ಪ ಬಲ. ಒಂದ ಮಾತು ಹೇಳ್ಬೇಕಂದ್ರೆ ಶಿಷ್ಯ ಈ ಒಂದು ಹುಡುಗಿ ಮ್ಯಾಗ ಮನಸ್ಸು ಮಾಡಿ ಆಕಿ ಸಿಗುತ್ತಾಳ ಹೇಳೋಣ ಹಂಗ ಅಪ್ಪರ ಒಂದ ಮಾತನಾಗ ಹೇಳ್ಬೇಕಂದ್ರೆ ಕರೆ ನೀವು ಅಪ್ಪಗ ಹುಟ್ಟಿ ಅಲ್ರಿ ಕರೆನ ಹೇಳ್ಬಿಟ್ರಲ್ಲ ಅದಕ್ಕಲ್ಲ. ನಾವ್ ಯಾರಿಗೂ ಹುಟ್ಟಿಲ್ಲ, ದೇವಲೋಕದಿಂದ ಬಂದೇವ್ಲೇ ನಾವು. ಹಿಂಗೂ ಬರ್ತಾರನ್ರಿ? ಅಲ್ಲ ಕರ್ನ ಹೇಳ್ಬಿಟ್ರಿ. ಆಕೆ ಬೇರೆ ಯಾರು ಅಲ್ರಿ. ಇಲ್ಲಿ ಐತ್ ನೋಡ್ರಿ ಗಟ್ಟ ಅಡ್ಕಳಗಿರ ಈಕನರಿ ನೀನ ಕರ್ಕೋತೀಯ ನಾನ ಬರ್ಲಿ. ಅದೇ ಹಂಗ ಅಪ್ಲಿಕೇಶನ್ ಹಾಕ್ರಿ, ಗಾಡಿ ಖಾಲಿ ಇದ್ರೆ ಕಳಿಸ್ತಾನ ಇರ್ಲಿಕ್ಕೆ ಪಾದಯಾತ್ರೆ ಮಾಡಿ. ಅಜ್ಜಾರ ಮುಂದೆ ಹಂಗೆಲ್ಲ ಕೈ ಹಾಕ್ಬಿಡ್ತಿ. ಈ ಅಜ್ಜಾರ್ ಇದ್ರೆ ನೀನು ಪುರ್ತಕ್ಕಿದ್ದೀವ, ನಮ್ಮ ಹುಡುಗಿ ಮೇಲೆ ನಾ ಕೈ ಹಾಕಿದ್ರೆ ಏನಾಗೋದು? ನಮ್ಮ ಡಬ್ಬಿ ನಮಗೆ ಸಟ್ ಇರ್ತಾವ. ಸುಮ್ಮನೆ ಆಕಿದು ನಿಂದು ಹೊಂದಂಗಿಲ್ಲ. ಯಾಕೆ ಹೊಂದಂಗಿಲ್ಲ? ಆಕಿದ 3 ಆಗತ್ತ ನಿಂದ 6 ಆಗತ್ತ. ಅಪ್ಪರ ಮರ್ಯಾದಿದ್ದ 11 ರೂಪಾಯಿ ದಕ್ಷಿಣ ಹಾಕಿದ 6 ಮಾಡು, ನಂದ 3 ಮಾಡು, 2 ಕೂಡ 9 ಸುದ್ದು ಮಾಡು. ನಾನು ಓಸಿ ನಂಬರ್ ಬರ್ಕೊಳ್ಳೋಣ ಮಾಡಿ ಅಂದ. ಏನ್ ಮಾಡ ಬರ್ಕೋರು ಏನಾಗುದಿಲ್ಲ, ಸುತ್ತ ಮಾಡು. ಎಲ್ಲ ಕೈತಿಗೆ ಆಗಂಗಿಲ್ಲ. ಕಾಪರ್ಲ ಹೊಡೆದಾರ ಬೋಸಡಿಕೆ. ಸ್ವಾಮಿಗಳು ಬಾಯಾಗ ಅಲ್ಕಟ್ಟ ಆತ್ ಮನುಷ್ಯರ್ ಹುಟ್ಟಿಲ್ಲ, ಗೊತ್ತಿಲ್ಲಪ್ಪ. ಆತ್ ಹೊಟ್ಟಿಗೆ ಅನ್ನನೂ ಉಣ್ಣಂಗಿಲ್ಲ, ಉಪ್ಪ ಹುಳಿ ಖಾರ ಬೆಟ್ಟಿನಾಗಿಲ್ಲ. ಪಿತ್ರ ಪೈಲೆ ಮಗ ಕಾಲ ತೊಗೊಂಡು ಹಿಂಬ್ರಿಕೆ ಹೋಗಿದ್ದಾನ ಮತ್ತ ಹೊಸಡಿಕೆ ಅಂದ ಬರ ಪಿತೃಪಿಲಿ ಮಗನ ಅಂತ ಊರಾಗಿರೋ ಸ್ವಾಮಿಗಳು ಅಲ್ಲ ಆ ಮಗ ಶಿವ ಅಪ್ಪರ ನಿಮ್ಮನ್ನ ಹಿಡಿದ ದಿವಸ ಎಲ್ಲಿ ನೋಡೇ ಇಲ್ಲಲ್ಲ. ಎಲ್ಲಿದ್ರಿ? ಇದ್ರ ನೋಡುತ್ತೆ ಎಲ್ಲಿ ಹೋಗಿ ಗಿಡದಾಗಿರ್ತೀವಿ. ತೊದಲ್ ಬಾಗ್ಲಿ ಏನ್ರಿ ನೀವು? ಅಲ್ಲ ಮಗನ ಗೋಡೆಯಾಗಿನ ಹಲ್ಲಿ ಗಿಡ ಇರಕಂತವ ಕಪ್ಪತ್ ಗುಡ್ಡದಾಗ 70 ವರ್ಷ ತಪಸ್ಸು ಮಾಡಿ ತಪ್ಪಲ ತಿಂದ
ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗಾಯಿ ತಪಸ್ಸು ಪವಾಡ ಪುರುಷರು ಅವ್ರು 70 ವರ್ಷ ಹಸಿ ತಪ್ಲಾನ ತಿಂದರು ಜೀರ್ನಾಗ ಹಸರ ಬಂದಿರ್ಬೇಕದ ಅಲ್ಲ ಸೂಜಿ ಮೇಲೆ ಅದು ಇತ್ತು ಯಪ್ಪ ಇವ್ರ ಕೈಯಾಗ ಗಜಗರ ಹೆಂಗ ತಡೆದಿದ್ದು ಸೂಜರ ಹೆಂಗ ತಡೆದಿದ್ದು ಕಾಪ್ಯಾರ ಹೆಂಗ ತಡೆದಿತ್ತು ಅದನ್ನ ವಿಚಾರ ಮಾಡಿಲಿ ಹಾಕೊಂಡೈತಲ್ರಿ ಮತ್ತ ಇರ್ಲಿ ಬಿಡ್ರಿ ಅಲ್ಲ ನೀವು ಇಷ್ಟು ದೊಡ್ಡ ಪವಾಡ ಪುರುಷರ ಅಂದ್ಮೇಲೆ ಕ್ಲೋಸಪ್ ದಾಗ ಒಂದ್ ಸೆಲ್ಫಿ ತಗೋಬೇಕಲ್ಲ ಸೆಲ್ಫಿ ಗಿಲ್ಪಿಯಾಗೆಲ್ಲ ಮೂಡಂಗಿಲ್ಲಪ್ಪ ನಾವು ಅದೃಶ್ಯ ಆಗಿಬಿಡ್ತೀವಿ ನಾವು ನಮ್ ಗಿರೀಶ್ ಒಂದ್ ಕ್ಯಾಮ್ರಾ ತಾನೆ ಎಲ್ಲ ಅದೃಶ್ಯ ನಾಳೆ ಮತ್ತೆ ಬರ್ಯ ಆಕಿಗೆ ಒಂದ್ ನಿನಗೊಂದ್ ಕ್ಯಾಲೆಂಡರ್ ಕೊಡ್ತೀಯ ಮನೆಗೆ ಹೋಗಿ ಪೂಜೆ ಮಾಡಿ ಕ್ಯಾಲೆಂಡರ್ ಬ್ಯಾಡ್ರಿ ಲೈವ್ ಲೊಕೇಶನ್ ಫೋಟೋನ ಬೇಡ ಮಗನ ಶಿವೆ ಇಂಥದ್ದು ಯಾಕೆ ಬರ್ತದೆ ನಿನಗೆ ಇದನ್ನ ಲಕ್ಷ್ಮಿ ಗೊತ್ತಾಗಿಲ್ಲ ಇದಕ್ಕೆ ಅದು ನಮ್ಮ ಹುಡುಗಿ ನಮ್ಮ ಹುಡುಗಿ ದೋಸ್ತ ನಮ್ಮ ಹುಡುಗಿ ದೋಸ್ತ ಜಗಳ ಬೇಡ ಜಗಳ ಜಗಳ ಬ್ಯಾಡ ನನಗೆ ನಾವು ಹೋಯ್ಕೊಳ್ಳೋಕತ್ತೀವಿ. ಆ ಕಡೆ ಹೋರ್ ಬರ್ಲಿ ಆ ಕಡೆ ಸುಮ್ಮ ಒಂದ್ ಹುಡುಗಿಗಾಗಿ ದೋಸ್ತಿ ಕಡಿಸ್ಕೋದ್ ಬ್ಯಾಡ್ಲಿ ಇಬ್ರು ಕೂಡ ದೊಡ್ಡ ಮನಸ್ಸು ಮಾಡಿ 50 50 ಬೇಡ ಆಯ್ತು ಅವ ಹೇಳಿದಂಗ ಆಗ್ಲಿ ಇಬ್ರು ಕೂಡ ಗಳಂಗ ಇಬ್ರು ಕೂಡ ಮದುವೆ ಆಗುನು ಮದುವೆ ಆಗಿ ನಂದು ದೊಡ್ಡ ಮನಸ್ಸು ಇಬ್ರು ಕೂಡ ತೇಕ 3 ತಿಂಗಳು ಇರ್ಲಿ ನಿನ್ನ ತೇಕ 6 ತಿಂಗಳು ಇರ್ಲಿ ನಂದು ದೊಡ್ಡ ಮನಸ್ಸು ದೋಸ್ತ ನೀ ಎಲ್ಲಿ ಹೊಡೆದ್ರೆ ಸಾಯ್ತಿ ನೋಡಿ ವಿಚಾರ ಮಾಡಿ ಹೊಡಿ ಅಲ್ಲ ನೀ ಲೋಡ್ ಮಾಡಿ ಕಳ್ಸವ ನಾ ಅನ್ಲೋಡ್ ಮಾಡ್ಲ ಆಗಂಗಿಲ್ಲ ನಾ ಹೇಳ್ತೀನಿ ಕೇಳಿ ಈಗ ಈಕಿನ ಇಬ್ರು ಕೂಡಿ ಮದ್ವೆ ಆಗು ಇಬ್ರು ಕೂಡ ಬಿರ್ತಾಗುದಿಲ್ಲ ಅದು ಹಿಂದಕ್ಕೆ ಯಾರು 5 ಮಂದಿ ಲಗ್ನ ಆಗಿದ್ಲ ಪಾಂಚಾಲಿ ಆಕೆ 5 ಮಂದಿ 5 ಮಂದಿ ಮಾಡ್ಕೊಂಡು ಪಾಂಚಾಲಿ ಆಗಿದ್ರು ಈಗ ನಮ್ ಇಬ್ರು ಮಾಡ್ಕೊಂಡು ದೋಚಾಲಿ ಇಬ್ರು ಮದ್ವೆ ಮಾಡ್ಕೊಂಡ ಊರು ಹೊರಗ ಗುರ್ಸ್ಲಾಕಿ ಇಡುನ್ಲೆ ಇದನ್ನ ಓದಲ್ಲಿ ಇಡುನ ಸೇಮ್ ಕಲರ್ ಚಪ್ಪಲ್ ಹೊಲ್ಸು ಆ ಬಾಗಲ ಮುಂದೆ ನೀನು ಚಪ್ಪಲ್ ಕಂಡ್ರೆ ನಾ ಬರಂಗಿಲ್ಲ ಬರಬೇಡ ನನ್ನ ಚಪ್ಪಲ್ ಕಂಡ್ರೆ ನೀ ಬರಂಗಿಲ್ಲ ಸರಿ ಮಾತಾಗಿರ್ಬೇಕ ಮತ್ತ ಹಂಗ ಚಪ್ಪಲಿ ಇಲ್ಲಿ ಹೊಲ್ಸಿದ್ರಂದ್ರೆ ಯಾರು ಎಷ್ಟು ಮಂದಿ ಪಾಳಿ ಹಚ್ಚಾರು ನಾವು ನಮ್ಮ 3ನೇ ಅಂತ ಮತ್ತೆ ತಿಳ್ಕೊಳ್ಳೋದು ಅದನ್ನೇ ಗೋಚಾಲೆಗೆ ಅವ ಬರ್ತಾನೆ ಟೀಚರ್ಲೇಕೆ ಹಂಗ ಜನಸಂಖ್ಯೆ ಹೆಚ್ಚಾಗ ಚಾಲಿ ಹಚ್ಕೋತ ಹೋಗುದು ಒಂದಲ್ಲ ಒಂದಿನ ಬೆಳಿಗ್ಗೆ ಊರ್ದವ್ರು ಚಾಲಿ ಹಾಕಿ ಸುಮ್ಮ ಊಟ ಕೇಳುನು ಅವ್ ಹೇಳಿದಂಗೆ ನೀ ಅರ್ಧ ತಗೊಂಡ್ ನಾ ಅರ್ಧ ತಗೊಂಡು ಪಗ್ಲಾಗ ಇಟ್ಕೊಂಡು ಸುಮ್ಮನೆ ಊರಿಗೆ ಉಪ್ಪಿನಕಾಯಿ ಹಾಕಿ ನೆಕ್ಲಿ ಅಲ್ಲ ನಿನಗೂ ಲಾಭ ಇಲ್ಲ ನನಗೂ ಲಾಭ ಆಗಲ್ಲ ಲಾಭ ಆಗುವಂತದಿದ್ರೆ ಹೇಳಿ ಹಂಗಾರೆ ಉದ್ಸುದ್ ಬೇಡ ಅಡ್ಡ ಮ್ಯಾಗಿ ನೀ ತಗೋ ತೆಳಗಿನ ಈ ಸಲ ಗ್ಯಾರಂಟಿ ಸಾಯ್ತೀನಿ ಯಾಕೆ ನನಗೆ ಗುಡ್ಡಗಾಡ ಕೊಟ್ಟು ನೀನ್ ನೀರಾವರಿ ಹೊಡ್ಕೊಳ ಯಾರ ಹಂಗಿಲ್ಲ ಬೇಡ ತಗೊಳ್ಳಿ ಸುಮ್ಮನೆ